ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದ ಅತಿದೊಡ್ಡ ದುರಂತ ಯಾವುದು ಗೊತ್ತೇ? ನಮ್ಮ ಶತ್ರುಗಳು ನಮ್ಮೆದುರು ಇರುವುದಿಲ್ಲ, ಬದಲಾಗಿ ಅವರು ನಮ್ಮ ಜೊತೆಗೆ ಗೆಳೆಯರಂತೆ, ಹಿತೈಷಿಗಳಂತೆ ನಟಿಸುತ್ತಾ ಕುಳಿತಿರುತ್ತಾರೆ. ಇವರನ್ನು ನಾವು ಕುಟಿಲ ವ್ಯಕ್ತಿಗಳು ಎನ್ನುತ್ತೇವೆ. ಮುಖದ ಮೇಲೆ ಜೇನು ಸುರಿಸುವ ಮಾತು, ಆದರೆ ಮನಸ್ಸಿನ ತುಂಬ ನಿಮ್ಮ ಪತನದ ಸಂಚು. ಗೌತಮ ಬುದ್ಧ ಅಂದು ಒಂದು ಮಾತು ಹೇಳಿದ್ರು: ಒಬ್ಬ ಕುಟಿಲ ಮಿತ್ರನಿಗಿಂತ ಕಾಡು ಮೃಗ ಲೇಸು. ಏಕೆಂದರೆ ಮೃಗ ನಿಮ್ಮ ದೇಹವನ್ನು ಮಾತ್ರ ಗಾಯಗೊಳಿಸುತ್ತದೆ, ಆದರೆ ಕುಟಿಲ ವ್ಯಕ್ತಿ ನಿಮ್ಮ ಆತ್ಮವನ್ನೇ ಸುಡುತ್ತಾನೆ. ಇಂತಹ ನರಿಬುದ್ಧಿಯ ಜನರನ್ನು ಗುರುತಿಸುವುದು ಹೇಗೆ? ಈ ವಿಡಿಯೋ ನಿಮ್ಮ ಸುತ್ತಲಿರುವವರ ಅಸಲಿ ಮುಖವಾಡವನ್ನು ಕಳಚುತ್ತದೆ. ಒಮ್ಮೆ ಬುದ್ಧನ ಶಿಷ್ಯ ಆನಂದ ಕೇಳಿದ: ಗುರುಗಳೇ, ಸಜ್ಜನರು ಯಾರು ಮತ್ತು ಕುಟಿಲರು ಯಾರು ಎಂದು ತಿಳಿಯುವುದು ಹೇಗೆ? ಬುದ್ಧ ಶಾಂತವಾಗಿ ಉತ್ತರಿಸಿದರು: ಆನಂದ, ಹೊಳೆಯುವ ಪ್ರತಿಯೊಂದು ವಸ್ತುವು ಬಂಗಾರವಲ್ಲ. ಒಬ್ಬ ಕುಟಿಲ ವ್ಯಕ್ತಿಯನ್ನು ಅವನ ಈ 3 ಲಕ್ಷಣಗಳಿಂದ ಗುರುತಿಸಬಹುದು. ಅತಿಯಾದ ಹೊಗಳಿಕೆ: ಇವರು ನಿಮ್ಮ ಸಣ್ಣ ಕೆಲಸವನ್ನು ಆಕಾಶಕ್ಕೇರಿಸುತ್ತಾರೆ. ನೆನಪಿಡಿ, ಅತಿಯಾದ ಸಕ್ಕರೆ ರೋಗಕ್ಕೆ ಕಾರಣವಾದಂತೆ ಅತಿಯಾದ ಹೊಗಳಿಕೆ ನಿಮ್ಮ ವಿನಾಶಕ್ಕೆ ಕಾರಣವಾಗುತ್ತದೆ. ರಹಸ್ಯಗಳ ಶಿಕಾರಿ: ಇವರು ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಪ್ರೀತಿಯಿಂದ ಕೇಳಿ ತಿಳಿದುಕೊಳ್ಳುತ್ತಾರೆ, ಆದರೆ ಸಮಯ ಬಂದಾಗ ಅದೇ ರಹಸ್ಯವನ್ನು ನಿಮ್ಮ ವಿರುದ್ಧವೇ ಆಯುಧವನ್ನಾಗಿ ಬಳಸುತ್ತಾರೆ. ಸಂದರ್ಭಕ್ಕೆ ತಕ್ಕ ಬಣ್ಣ: ಇವರು ಒಬ್ಬರ ಮುಂದೆ ಒಬ್ಬರಂತೆ ಮಾತನಾಡುತ್ತಾರೆ. ನಿಮ್ಮ ಮುಂದೆ ಬೇರೆಯವರನ್ನು ಹೀಯಾಳಿಸುವವನು ಖಂಡಿತವಾಗಿಯೂ ಬೇರೆಯವರ ಮುಂದೆ ನಿಮ್ಮನ್ನು ಹೀಯಾಳಿಸಿಯೇ ತೀರುತ್ತಾನೆ. ಸ್ನೇಹಿತರೆ, ಈ ಕುಟಿಲರು ಹಾವಿನಂತೆ. ಹಾವು ಹಾಲನ್ನು ಕುಡಿದರೂ ವಿಷವನ್ನೇ ಕಾರುತ್ತದೆ. ನೀವು ಎಷ್ಟೇ ಒಳ್ಳೆಯದು ಮಾಡಲಿ, ಅವರ ಕುತಂತ್ರ ಬುದ್ಧಿ ಬದಲಾಗುವುದಿಲ್ಲ. ಬುದ್ಧ ಹೇಳುತ್ತಾರೆ: ಮಣ್ಣಿನ ಮಡಿಕೆಯನ್ನು ಬಿಸಿಲಿನಲ್ಲಿ ಒಣಗಿಸಿದರೂ ಅದು ನೀರನ್ನು ಹೀರುವುದಿಲ್ಲ. ಹಾಗೆಯೇ ಕುಟಿಲ ಮನುಷ್ಯನಿಗೆ ನೀವು ಎಷ್ಟು ಜ್ಞಾನ ನೀಡಿದರೂ ಅವನ ಕ್ರೌರ್ಯ ಹೋಗುವುದಿಲ್ಲ. ಇಂಥವರಿಂದ ದೂರವಿರುವುದೇ ಅತಿದೊಡ್ಡ ಜಾಣ್ಮೆ. ದಯೆ ಇರಲಿ, ಆದರೆ ಅವರ ಕುತಂತ್ರಕ್ಕೆ ಬಲಿಯಾಗುವಷ್ಟು ಮುಗ್ಧತೆ ಬೇಡ. ಕುಟಿಲ ವ್ಯಕ್ತಿಗಳ ಸಹವಾಸ ಎಂದರೆ ಉರಿಯುತ್ತಿರುವ ಕೊಳ್ಳಿಯನ್ನು ಕೈಯಲ್ಲಿ ಹಿಡಿದಂತೆ. ನಿಮ್ಮ ಕೈ ಸುಡುವುದು ಗ್ಯಾರಂಟಿ. ಇಂದೇ ನಿಮ್ಮ ಸುತ್ತಲಿರುವ ಅಂತಹ ನಕಲಿ ಮುಖವಾಡಗಳನ್ನು ಗುರುತಿಸಿ ದೂರವಿಡಿ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ: ಒಬ್ಬಂಟಿಯಾಗಿರುವುದು 100 ಮಂದಿ ಕುಟಿಲರ ಜೊತೆ ಇರುವುದಕ್ಕಿಂತ ಕೋಟಿ ಪಟ್ಟು ಮೇಲು. ಬುದ್ಧನ ಈ ಎಚ್ಚರಿಕೆ ನಿಮ್ಮ ಕಣ್ಣು ತೆರೆಸಿದ್ದರೆ, ನಿಮ್ಮ ಜೀವನದಲ್ಲಿ ನಿಮಗೆ ಮೋಸ ಮಾಡಿದ ಅಂತಹ ವ್ಯಕ್ತಿಗಳ ಬಗ್ಗೆ ಅಥವಾ ನಿಮ್ಮ ಅನುಭವದ ಬಗ್ಗೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಮತ್ತೊಬ್ಬರು ಮೋಸ ಹೋಗುವುದನ್ನು ತಪ್ಪಿಸಬಹುದು.